ನಮಸ್ತೆ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಭಗವಂತ ಅಂದರೆ ನಂಬಿಕೆ, ನಂಬಿಕೆ ಅಂದರೆ ಭಗವಂತನೇ ಶಕ್ತಿ. ಹೌದು, ಅವನು ನಂಬಿಬಿಟ್ರೆ ಕಂಪ್ಲೀಟಾಗಿ ನಮ್ಮ ಹತ್ರನೇ ಇದ್ಬಿಡ್ತಾನೆ ಅವನು. ಆ ಥರ ಅವನು. ಅದ್ರ ಬಗ್ಗೆ ಒಂದು ಸಣ್ಣ ಸ್ಟೋರಿ ಇದೆ, ಅದು ಹೇಳಿರ್ತೀನಿ ನಾನು ನಿಮಗೆ ತಾನೆ. ಅದು ಯಾವ ಥರ ಅಂದರೆ, ಪುರಾಣ ಹೇಳೋರು ಇರ್ತಾರಲ್ವ, ಊರೂರು ತಿರುಗಿ ಪುರಾಣ ಹೇಳ್ತಿರ್ತಾರೆ ಒಬ್ಬರು. ಹೀಗಾಗಿ ಅವರು ತಿರುಗಿ ಹೇಳಿದಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಸ್ಟೇಜ್ ಮೇಲೆ ತಾವು ಕೂಡೋದಲ್ಲಾರ್ದೇನೆ ತಮ್ಮ ಹಾಸನದ ಪಕ್ಕದಲ್ಲಿ ಇನ್ನೂ ಒಂದು ಹಾಸನ ಹಾಕಿರ್ತಾರೆ. ಹಾಕಿ ಅದು ಖಾಲಿನೇ ಇರುತ್ತೆ. ಇವರು ಪುರಾಣ ಹೇಳ್ತಿರ್ತಾರೆ. ಆಮೇಲೆ ಪುರಾಣ ಹೇಳಿದ್ಮೇಲೆ ಮತ್ತೆ ಅದನ್ನೇ ತಗೊಂಡು ಮತ್ತೆ ಹೋಗ್ತಾರೆ. ಮತ್ತೆ ಮರುದಿನ ಮತ್ತೆ ಪುರಾಣ ಹೇಳಿದಾಗೆ ಮತ್ತೆ ಅದೇ ಹಾಸನ ಹಾಕಿ ಅವರೊಂದು ಹಾಸನದ ಮೇಲೆ ಕುಂತು ಹಾಸನ ಹಾಕಿರ್ತಾರೆ. ಬಟ್ ಖಾಲಿ ಇರುತ್ತೆ ಅದು, ಅದ್ರ ಮೇಲೆ ಯಾರು ಕೂಡಲ್ಲ. ಹೀಗೆ ಪುರಾಣ ಕೇಳೋರು ದಿನಾಲು ನೋಡ್ತಿರ್ತಾರೆ. ನೋಡಿದಾಗೆ ಅವರು ಅಂದರೆ ಇವರು ಪುರಾಣ ಹೇಳೋರು ಸುಂದರಕಾಂಡದ ಬಗ್ಗೆ ಪಾರಾಯಣ ಮಾಡ್ತಿರ್ತಾರೆ ಅವರು. ಹಾಗಾಗಿ ಅವರು ಕೇಳೋರು ಹೇಳ್ತಾರೆ, ಏನಿದು ಸ್ವಾಮಿ, ನೀವು ಕೂಡೋದಲ್ಲಾರ್ದು ಇನ್ನೂ ಒಂದು ಹಾಸನ ಪಕ್ಕಕ್ಕೆ ಹಂಗೆ ಖಾಲಿ ಇದೆಯಲ್ಲ ಅಂತ ಕೇಳ್ತಾರೆ. ಆವಾಗ ಅವ್ರು ಸಡನ್ನಾಗಿ ಏನು ಹೇಳ್ತಾರೆ ಅಂದರೆ, ಅಲ್ಲಿ ಆಂಜನೇಯ ಕುಂತಿದ್ದಾನೆ ಕಣೋ ಅಂತ ಹೇಳ್ತಾರೆ. ಅಂದರೆ ಪ್ರೂಫ್ ತೋರಿಸ್ತೀರ ನಮ್ಗೆ ಆಂಜನೇಯ ಅಂತ ಹೇಳಿ ನೀವು ಅಂತ ಕೇಳ್ತಾರೆ ಅವ್ರ ಭಕ್ತರು. ತೋರಿಸ್ತೀನಿ, ನಾಳೆ ತೋರಿಸ್ತೀನಿ ಅಂತ ಹೇಳ್ತಾರೆ ಇವರು. ಹೌದಾ ಅಂತ ಹೇಳಿ ಸುಮ್ಮನೆ ಆಗಿಬಿಡ್ತಾರೆ. ಪುರಾಣ ಮುಗಿದು ಬಿಡುತ್ತೆ, ಅವ್ರ ಮನೆಗೆ ಹೋಗ್ತಾರೆ. ಇವರು ಆಂಜನೇಯ ಗುಡಿಗೆ ಹೋಗ್ಬಿಡ್ತಾರೆ ಪುರಾಣ ಹೇಳೋರು ಸ್ವಾಮಿ. ಹೋಗಿ, ಆಂಜನೇಯ, ನಾನು ನಿನ್ನ ನಂಬಿಕೊಂಡಿದ್ದೀನಿ, ನಾನು ನಾಳೆ ಸಾಯಂಕಾಲ ಬರ್ತಾನೆ ಸ್ವಾಮಿ, ಅಲ್ಲಿ ಕೂಡ್ತಾನೆ ಅಂತ ಹೇಳಿದ್ದೀನಿ, ನಂಬಿಕೆಯನ್ನು ನೀನು ತೋರಿಸಲ್ಲಿ, ನೀನು ಇದೆಯಾ ಅಂತ ಹೇಳಿರ್ತಾನೆ. ಹಾಗಾಗಿ ಆಂಜನೇಯ ಇವ್ರು ಮರುದಿನ ಹೋಗಿ ಪುರಾಣ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಅದೇ ಥರ ಹಾಸನ ಹಾಕಿರ್ತಾರೆ ರೀ. ಹಾಸನ ಹಾಕಿದ್ಮೇಲೆ ಅವರು ಸುಮ್ಮನೆ ಇರಲ್ಲ, ಭಕ್ತರು ಕೇಳ್ತಾರೆ, ಏನು ಮತ್ತೆ ಹಾಸಿದಿರಲ್ಲ ರೀ ನೀವು ಅಂತ ಹೇಳಿದರೆ, ಹೌದು ನೋಡ್ರಿ ಬೇಕಾದರೆ ನೀವು ಅಲ್ಲಿ ಇದ್ದಾನೆ ಆಂಜನೇಯ ಅಂತ ಹೇಳ್ತಾರೆ ಗುರುಗಳು. ಈ ಪುರಾಣ ಹೇಳೋರು ಹೇಳಿದರೆ, ಹೌದಾ ಅಂತೇಳಿ ಇಬ್ಬರು ಬಂದು ಅದು ಹಾಸನ ಎತ್ತುತ್ತಾರೆ ರೀ. ಬಟ್ ಅದು ಮೇಲೆ ಹೇಳಲ್ಲ. ಮತ್ತೆ 4 ಜನ ಬಂದು ಎತ್ತುತ್ತಾರೆ, ಮತ್ತೆ ಮೇಲೆ ಹೇಳಲ್ಲ. ಒಂದು 6 ಜನ ಬಂದು ಎತ್ತುತ್ತಾರೆ, ಹೇಳಂಗೇ ಇಲ್ಲ ಮೇಲೆ ಅದು ಹಾಸನ. ಎಲ್ಲರಿಗೂ ಆಶ್ಚರ್ಯ ಆಗಿಬಿಡುತ್ತೆ, ಇದೇನು ಹಾಸನ ಮೇಲೇ ಹೇಳ್ತಾ ಇಲ್ಲ ಅಂತ ಹೇಳಿ. ಅದನ್ನ ಅರ್ಥ ಏನು ಅಂದರೆ, ಅಲ್ಲಿ ಆಂಜನೇಯ ಬಂದು ಆಲ್ರೆಡಿ ಕುಂತಿದ್ದಾನೆ. ಯಾಕೆ? ಸುಂದರಕಾಂಡ ಪಾರಾಯಣ ಇದೆ ತಾನೇ ಅಲ್ಲಿ, ಹಾಗಾಗಿ ಆಂಜನೇಯ ಬಂದಲ್ಲಿ ಕುಂತಿರ್ತಾನೆ. ಎಲ್ಲರಿಗೂ ಆಶ್ಚರ್ಯ. ಇದರ ಅರ್ಥ ಏನು ಅಂದರೆ, ಭಗವಂತ ಇರ್ತಾನೆ, ನಾವು ನಂಬಿದರೆ ಬಂದೇ ಬರ್ತಾ. ನಂಬಿಕೆ ಒಂದೇ ರೀ, ಎಲ್ಲೇ ಇರಲಿ ನಂಬಿಕೆ ಅಷ್ಟೇ ಅಲ್ವಾ. ಥ್ಯಾಂಕ್ ಯು ಸೋ ಮಚ್.